5 ಆಗುತ್ತೆ ಸರ್. 235 ಆಗುತ್ತೆ. 235 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಇದೆ ಸರ್, ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಒಂದು 225 ಆಗುತ್ತೆ ಸರ್ ಫೈನಲ್. 225 ಫೈನಲ್. ಹೌದು ಸರ್. ಒಂದು 235 ಆಗುತ್ತೆ ಫೈನಲ್ ಆಗುತ್ತೆ ಸರ್ ನಿಮಗೆ. 235 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? 1.5 ಫೈನಲ್ ಆಗುತ್ತೆ ಸರ್ ಇದು. 1.5 ಫೈನಲ್ ಮಾಡಿ ಕೊಡ್ತಾರೆ. 2011 ಸಿಂಗಲ್ ಓನರ್ ಸೆಕೆಂಡ್ ಓನರ್ 2 lakhs ಫೈನಲ್. ಹೌದು ಸರ್. 180 ಫೈನಲ್ ಆಗುತ್ತೆ ಸರ್. ಹೋಂಡಾ ಮೊಬಿಲಿಯೋ ಡೀಸೆಲ್ ವೆಹಿಕಲ್ ಇದು ಬಂದ್ಬಿಟ್ಟು ಸಿಮಿಲರ್ ಆಗಿ ನಿಮ್ಗೆ ಮಾರುತಿ ಸುಜುಕಿ ಎರ್ಟಿಗಾ ತರಾನೇ ಬರುತ್ತೆ. ಹೇಳಿ ಸರ್. 2015 ಸಿಂಗಲ್ ಓನರ್ ಸರ್ ಇದು. 7 ಸೀಟರ್ ಇದು. ವೆಹಿಕಲ್. ಹೌದು ಸರ್. ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. 6.5 ಫೈನಲ್ ಆಗುತ್ತೆ ಸರ್ ಇದು. 6.5 ಫೈನಲ್ ಮಾಡಿ ಕೊಡ್ತೀರಾ ಸರ್? ಡೀಸೆಲ್ ವೆಹಿಕಲ್. ಹೌದು ಸರ್. ಹೌದು. ಸೊ ಟಾಪ್ ಎಂಡ್ ಗಾಡಿ. ಹೌದು ಸರ್. ಸೊ 4 ಕೂಡ ನೀಟ್ ಆಗಿದೆ ಟೈರ್. ಅಂಡ್ ಸೊ ಹೋಂಡಾದಲ್ಲಿ ನಿಮ್ಗೆ ಸೇಮ್ ಇದೆ ಎರ್ಟಿಗಾ ತರನೇ ಇರುತ್ತೆ ಆಲ್ಮೋಸ್ಟ್. ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಫಸ್ಟ್ ರೋ. ಸೊ ಸೆಕೆಂಡ್ ರೋ ತುಂಬಾ ಸ್ಪೇಷಿಯಸ್ ಆಗಿದೆ. ಅಂಡ್ ಥರ್ಡ್ ರೋ ಕೂಡ ಆರಾಮಾಗಿ ಕಿಡ್ಸ್ ಆದ್ರೆ 3 ಜನ ಕುತ್ಕೋಬಹುದು, ಅಡಲ್ಟ್ಸ್ ಆದ್ರೆ ಇಬ್ರು ಕುತ್ಕೊಂಡ್ಬಿಡ್ಬೋದು. ಸೊ ನಿಮ್ಗೆ ಸ್ವಲ್ಪ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಗಾಡಿಯಲ್ಲಿ ಒಳ್ಳೆ ಬೂಟ್ ಸ್ಪೇಸ್ ಇದೆ. ID ಟೆಕ್ ಒನ್ ಆಫ್ ದ ಬೆಸ್ಟ್ ಲಕ್ಸುರಿ ಇಂಜನ್ಗಳು ಇವು ಬಂದ್ಬಿಟ್ಟು. ಹೋಂಡಾ ಸಿಟಿಗೂ ಇದೇ ತರ ಇಂಜನ್ ಬರುತ್ತೆ ನಿಮ್ಗೆ. ಸರ್ ಈ ಗಾಡಿಗೆ ಏನ್ ಹೇಳಿದ್ ಸರ್ ಪ್ರೈಸ್? 6.5 ಒಳಗಡೆ ಆಗುತ್ತೆ ಸರ್ ಇದು. 6.5 ಒಳಗಡೆ ಫೈನಲ್ ಆಗುತ್ತೆ. ಹೌದು ಸರ್. ಹೌದು ಸರ್. ಈ ವೆಹಿಕಲ್ಗೂ ಲೋನ್ ಆಗುತ್ತಲ್ಲ ಸರ್? 100% ಆಗುತ್ತೆ ಸರ್. ಒಂದು 80% ಲೋನ್ ಆಗುತ್ತೆ. ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಇದು 80,000 ಆಗಿದೆ ಸರ್. ಸೆಕೆಂಡ್ ಓನರ್. ಸಿಂಗಲ್ ಓನರ್ 80,000 ರನ್ ಆಗಿದೆ. ಸೊ ಆಲ್ಮೋಸ್ಟ್ ಡಾಕ್ಯುಮೆಂಟ್ ಅಪ್ಡೇಟ್ ಡೇಟ್ ಇದೆ. ಎಲ್ಲ ಅಪ್ಡೇಟ್ ಇದೆ ಸರ್. ಓಕೆ. ವ್ಯಾಗನಾರ್ ಹುಡುಕೋರ್ಗೆ ವ್ಯಾಗನಾರ್ ಇದೆ ಹೇಳಿ ಸರ್. ಸರ್ 2010 ಸಿಂಗಲ್ ಓನರ್ ಸರ್. ಪೆಟ್ರೋಲ್ ವಿತ್ LPG ಇದೆ. ಓಕೆ. ಒಂದು 2.35 ಫೈನಲ್ ಆಗುತ್ತೆ ಸರ್ ಇದು. 235 ಫೈನಲ್ ಆಗುತ್ತೆ. ಸೊ 235 ಗೆ ಫೈನಲ್. ನಮ್ ವಿಡಿಯೋದಲ್ಲಿ ಸೆಕೆಂಡ್ ವ್ಯಾಗನಾರ್. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಎಲೆಕ್ಸಾ ವೇರಿಯಂಟ್, ಡಿಯೋಸ್ ಅಂತ ಹೇಳ್ಬಿಟ್ಟು LPG ವಿತ್ LPG ಕೂಡ ಇದೆ ನಿಮ್ಗೆ. ಸೊ LPG ಅಲ್ಲಿ ಒಂದು ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್ ಇದು? ಹೌದು ಸರ್. ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಇದು. 235 ಫೈನಲ್. ಹೌದು ಸರ್. ಸೊ ಇನ್ನೂ ಒಂದು ಆಲ್ಟೋ K10 ಎಲ್ಲ ಬರೀ ಆಲ್ಟೋ ಹೇಳಿ ಸರ್. ಸರ್ 2008 ಸೆಕೆಂಡ್ ಓನರ್. ಓಕೆ. ಇನ್ನ 8 ತಿಂಗಳು FC ಇದೆ ಸರ್ ಇದು. 1.5 ಫೈನಲ್ ಆಗುತ್ತೆ ಸರ್ ಇದು. 1.5 ಫೈನಲ್ ಮಾಡಿ ಕೊಡ್ತಾರೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನೋಡ್ತಾ ಇರ್ಬೋದು, 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 1.5 ಫೈನಲ್. ಹೌದು ಸರ್. ಇನ್ನು ಎಷ್ಟು ತಿಂಗಳಿದೆ ಸರ್ FC? ಇನ್ನ 6 ತಿಂಗಳಿದೆ ಸರ್. 6 ತಿಂಗಳು FC ಇದೆ. ಪವರ್ ಸ್ಟೇರಿಂಗ್, AC. ಹೌದು. AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ. ಗೆಟ್ಸ್ ಹುಡ್ಕೋರ್ಗೆ ಗೆಟ್ಸ್ ನೋಡ್ತಾ ಇರ್ಬೋದು. ಗೆಟ್ಸ್ ಅಲ್ಲಿ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಸರ್. ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್. 2008 ಸೆಕೆಂಡ್ ಟಾಪ್ ಎಂಡ್ ಮಾಡಲ್ ಇದು. ಓಕೆ. FC ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಸರ್ ಇದು. 190 ಆಗುತ್ತೆ ಸರ್ ಫೈನಲ್. 190 ಗೆಟ್ಸ್ ಸಿಗ್ತೈತೆ SB ಕಾರ್ಸ್ ಅಲ್ಲಿ. ಸೊ ಅದು ಕೂಡ ಉಗಾದಿ ಆಫರ್. ನೋಡ್ತಾ ಇರ್ಬೋದು, 81,000 ಕಿಲೋಮೀಟರ್ ರನ್ ಆಗಿದೆ ನಿಮ್ಗೆ. ಸೊ ಟಾಪ್ ಎಂಡ್ ಗಾಡಿ ಇದು. ಅವಾಗ ಬಂದ್ಬಿಟ್ಟು ಟಾಪ್ ಎಂಡ್. ಸೊ ಸಿಮಿಲರ್ ಆಗಿ ಗೆಟ್ಸ್ ನಿಮ್ಗೆ ಸೇಮ್ i20 ಗಿಂತ ದೊಡ್ಡದು, ಇದು i10 ಗಿಂತ ದೊಡ್ಡದು. ನೋಡ್ತಾ ಇರ್ಬೋದು, ಒಳಗಡೆ ನಿಮ್ಗೆ ಸ್ಪೇಸಸ್ ಆಗಿರ್ಲಿ ತುಂಬಾ ಚೆನ್ನಾಗಿದೆ. ಅಂಡ್ ಎಲ್ಲೂ ಕೂಡ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. 1.3 ಪೆಟ್ರೋಲ್ ಇಂಜಿನ್ GLX ಗೆಟ್ಸ್ ಪ್ರೈಮ್ ABS ಎಲ್ಲ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ ಸರ್. ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? 190 ಮಾಡ್ಕೊಡ್ತೀನಿ ಸರ್ ಅದು. 190 ಫೈನಲ್. ಹೌದು ಸರ್. ಇವಾಗ ಗೆಟ್ಸ್ ಹತ್ತಿರ ಎಷ್ಟು ಮೈಲೇಜ್ ಬರ್ಬೋದು ಸರ್? ಇದು ಒಂದು 16 ಮೇಲೆ ಬರುತ್ತೆ ಸರ್. 16 ಮೇಲೆ ಆರಾಮಾಗಿ ಬರುತ್ತೆ. 190 ನಿಮ್ಗೆ ಪ್ರೀಮಿಯಂ ಕಾರ್ ಸಿಗ್ತೈತೆ. ಸೊ ಫೋರ್ಟ್ ಫಿಗೋ ಹೇಳಿ ಸರ್. ಇದು 2011 ಸೆಕೆಂಡ್ ಓನರ್. ಇದು ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ. ಇದು ಯುಗಾದಿ ಆಫರ್ ಬಂದು 2 lakhs ಫೈನಲ್ ಆಗುತ್ತೆ ಸರ್ ಇದು. ಯುಗಾದಿ ಆಫರ್ ಗೆ 2 lakhs ಗೆ ಫೈನಲ್ ಆಗುತ್ತೆ. ಡೀಸೆಲ್ ವೆಹಿಕಲ್. ಹೌದು ಸರ್. ಅದು 80,000 ಹೊಡಿರೋ ಕಾರು. ಹೌದು. ಟಾಪ್ ಅಂಡ್ ಏರ್ ಬ್ಯಾಗ್, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್ ಇದು. ಡಬಲ್ ಏರ್ ಬ್ಯಾಗ್, ABS. 4 ಕೂಡ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಇದೆ. ಸೊ ಉಗಾದಿ ಆಫರ್ ಗೆ ನಿಮ್ಗೆ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಾರೆ ಡೀಸೆಲ್ ವೆಹಿಕಲ್. ಅದು ಕೂಡ 82,000 ಕಿಲೋಮೀಟರ್ ರನ್ ಆಗಿದೆ ನೋಡಿ. ಜಿನಿಯನ್ ಓಡಿಯೋಮೀಟರ್. ಅಂಡ್ ಒಳಗಡೆ ಇಂಟೀರಿಯರ್ಸ್ ಮಾತ್ರ ಕಸ್ಟಮೈಸ್ ಮಾಡಿಸಿರೋದು ಇಂಟೀರಿಯರ್ಸ್ ಇದು. ಸೊ ನೋಡ್ತಾ ಇರ್ಬೋದು ಸೀಟಿಂಗ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. 2 ಲಕ್ಷಕ್ಕೆ ನಿಮ್ಗೆ 2 ಏರ್ ಬ್ಯಾಗ್ ಬರ್ತಾ ಇತ್ತು ನಿಮ್ಗೆ. 2 ಏರ್ ಬ್ಯಾಗ್ ಇರುವಂತ ಗಾಡಿ 2 ಲಕ್ಷಕ್ಕೆ ಉಗಾದಿ ಆಫರ್ ಲೈವ್ ಅಲ್ಲಿ ಇದೆ SB ಕಾರ್ಸ್ ಅಲ್ಲಿ. 2 lakhs ಗೆ ಫೈನಲ್ ಮಾಡಿ ಕೊಡ್ತಾರೆ. 2000 ಮಾಡಲಿ ಸರ್. 11 ಮಾಡಲ್. 2011 ಸಿಂಗಲ್ ಓನರ್. ಸೆಕೆಂಡ್ ಓನರ್. 2 lakhs ಫೈನಲ್. ಹೌದು ಸರ್. ಅಂಡ್ ಶೋರ್ಲೆಟ್ ಸ್ಪಾರ್ಕ್
ಚಿಕ್ಕ ಗಾಡಿ, ಒಳ್ಳೆ ಗಾಡಿ, ಗಟ್ಟಿ ಗಾಡಿ. ಹೇಳಿ ಸರ್. ಸರ್ 2012 ಸೆಕೆಂಡ್ ಓನರ್, ಬರೀ 50,000 ಓಡಿದೆ. ಓಕೆ. 180 ಆಗತ್ತೆ ಸರ್. 180 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. 1,80,000ಕ್ಕೆ ನಿಮ್ಗೆ ಸ್ಪಾರ್ಕ್ ಸಿಗ್ತೈತೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಬರುತ್ತೆ. LT ಟಾಪ್ ಎಂಡ್ ಬರುತ್ತೆ ಸರ್. ಇದು ಟಾಪ್ ಎಂಡ್ ಬರುತ್ತೆ ಸರ್. ಇದು ಸೊ ಬರೀ ಕಡಿಮೆ ಓಡಿದೆ ಅಲ್ಲ ಸರ್? ಇದು ಕೂಡ ಸಿಂಗಲ್ ಓನರ್ ಕಾರ್. 180 ಫೈನಲ್ ಆಗುತ್ತೆ. 180 ಫೈನಲ್ ಆಗುತ್ತೆ ಸರ್. ಅದ್ರ ಹಿಂದ್ಗಡೆ ಒಂದು i20 ಇದೆ ಸರ್. i20 ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ 2011 ಸಿಂಗಲ್ ಓನರ್ ಸರ್. ಸ್ಪೋರ್ಟ್ಸ್ ವರ್ಷನ್. ಹೌದು, ಸಿಂಗಲ್ ಓನರ್. ಡೀಸೆಲ್ ವೆಹಿಕಲ್. ಓಕೆ. ಒಂದು 360 ಫೈನಲ್ ಆಗುತ್ತೆ ಸರ್. ಅದು ಸರ್ 360 ಫೈನಲ್ ಮಾಡಿ ಕೊಡ್ತೀರಾ ಸರ್? ಹೌದು ಸರ್. ಅದು ನೋಡ್ತಾ ಇರ್ಬೋದು, 360ಗೆ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರ್ತೈತೆ. ಸೊ i20 ಮಾತ್ರ ಸೂಪರ್ ಆಗಿದೆ ಸರ್. ಡೀಸೆಲ್ ವೆಹಿಕಲ್ ಅಲ್ಲ? ಡೀಸೆಲ್ ಸರ್ ಇದು. ಸೊ ಇದರಲ್ಲಿ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಅಲೈ ವೀಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಹುಂಡೈ i20 CRDI ಡೀಸೆಲ್ ಇಂಜನ್ ಸ್ಪೋರ್ಟ್ಸ್ ವೇರಿಯಂಟ್ ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 360 ಫೈನಲ್ ಆಗುತ್ತೆ. 360 ಫೈನಲ್ ಆಗುತ್ತೆ ಸರ್. ಓಕೆ. ಒಂದು ಟಾಟಾ ಇಂಡಿಗೋ ಇದೆ ಸರ್. 2009 ಸಿಂಗಲ್ ಓನರ್. 9 ಸಿಂಗಲ್ ಓನರ್. ಹೌದು ಸರ್. 65,000 ಕಿಲೋಮೀಟರ್ ರೋಡ್ ಇದೆ. ಓಕೆ. 185 ಫೈನಲ್ ಆಗುತ್ತೆ ಸರ್. 185 ಫೈನಲ್, ಸಿಂಗಲ್ ಓನರ್, 65,000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ ಸರ್. ಹೌದು. ಸರ್ ಟಾಟಾದಲ್ಲಿ ಇದು ಒಂದು ಒಳ್ಳೆ ಇಂಜನ್, ಜಾಸ್ತಿ ಯೂಸ್ ಮಾಡಿಲ್ಲ ಕಸ್ಟಮರ್, ಸಿಂಗಲ್ ಓನರ್. ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 65 ಆಗಿದೆ ಸರ್. 65. ಸರ್ ಈ ಇಂಡಿಗೋ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 180-85 ಆಗುತ್ತೆ ಸರ್ ಫೈನಲ್. 180-85 ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸರ್. ಅಂಡ್ ಫಿಯಟ್ ಲೀನಿಯಾ ಎಮೋಷನ್ ಡೀಸೆಲ್ ಪೆಟ್ರೋಲ್ ಸರ್? ಇದು ಸರ್ ಡೀಸೆಲ್ ಬೇಕು ಸರ್. 2011 ಸಿಂಗಲ್ ಓನರ್ ಸರ್. ಓಕೆ. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್. ಸರ್. ಒಂದು 280 ವರೆಗೂ ಫೈನಲ್ ಆಗುತ್ತೆ ಸರ್. 280 ಗಂಟೆ ಫೈನಲ್ ಮಾಡಿ ಫೈನಲ್ ಆಗುತ್ತೆ ಸರ್. ಹೌದು ಸರ್. ಏನಾರ ಉಗಾದಿ ಆಫರ್ಗೆ ಏನಾರ ಫೈನಲ್ ಪ್ರೈಸ್? ಒಂದು 260 ವರೆಗೂ ಆಗುತ್ತೆ ಸರ್. 260 ಫೈನಲ್ ಉಗಾದಿ ಆಫರ್ಗೆ. ಹೌದು ಸರ್. ಹೌದು. ಸೊ ನೋಡ್ತಾ ಇರ್ಬೋದು, ಗ್ಲಾಸಿ ಫಿನಿಶಿಂಗ್ ಅಲೈ ವೀಲ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಗ್ಲಾಸಿ ಫಿನಿಶಿಂಗ್ ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಫಿಯಟ್ ಲೀನಿಯಾ ಸೆಡಾನ್ ವೆಹಿಕಲ್, ಲಕ್ಸುರಿ ಸೆಡಾನ್ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುತ್ತೆ. ಡ್ಯುಯಲ್ ಟೋನ್ ಇಂಟೀರಿಯರ್ಸ್ ಎಲ್ಲ ಇದೆ ಸರ್. ಇದು ಮೈಲೇಜ್ ಕೂಡ ಎಷ್ಟು ಬರುತ್ತೆ ಸರ್? 20 ಬರುತ್ತೆ ಸರ್. ಇದು 20 ಬರುತ್ತೆ. 20 ಆರಾಮಾಗಿ ಬರುತ್ತೆ ಸರ್. ಸೊ ಈ ಕಾರ್ಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಸೊ ಅದು ಕೂಡ ಡೀಸೆಲ್ ಕಾರು, VDI ಮಿಡಲ್ ವರ್ಷನ್. ಸೊ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಅಂಡ್ ನಿಮ್ಗೆ ಇದು ಮೇಂಟೆನೆನ್ಸ್ ಕೂಡ ಕಡಿಮೆ. ಸರ್ ಈ ಡೀಸೆಲ್ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2009 ಸೆಕೆಂಡ್ ಓನರ್ ಸರ್. VDI 2009 ಸೆಕೆಂಡ್ ಓನರ್. ಹಾ ಸರ್. VDI. ಓಕೆ ಸರ್. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? 74,000 ಆಗಿದೆ ಸರ್. ಇದು ಸೆಕೆಂಡ್ ಓನರ್ 74,000 ರನ್ ಆಗಿದೆ. 2022 ಮೈಲೇಜ್ ಬರುತ್ತೆ ಸರ್ ನಿಮಗೆ. 22 ಗಂಟೆ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ನಾವು ಸ್ವಿಫ್ಟ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, AC ಎಲ್ಲ ಬರುತ್ತೆ. ಸೊ ಸ್ವಿಫ್ಟ್ ಹುಡ್ಕೋರ್ಗೆ ಒನ್ ಆಫ್ ದ ಬೆಸ್ಟ್ ಕಾರ್ ಇದು. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಸೊ ನಿಮ್ಗೆ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇವಾಗ ಇನ್ಸೂರೆನ್ಸ್ ಏನಿದೆ ಈ ವೆಹಿಕಲ್ ಗೆ? ಎಲ್ಲ ರನ್ನಿಂಗ್ ಇದೆ ಸರ್. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 325 ಫೈನಲ್ ಆಗುತ್ತೆ ಸರ್. ಇದು 325 ಫೈನಲ್ ಆಗುತ್ತೆ. ಸೊ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆಯಾ? ಎಲ್ಲ ಸರ್ವಿಸ್ ಇಷ್ಟೆಲ್ಲ ಇದೆ ಸರ್. ಕಂಪ್ಲೀಟ್ ಸರ್ವಿಸ್ ಟ್ರ್ಯಾಕ್ ಇರುವಂತ ಗಾಡಿ. ಅದು ಕೂಡ VDI 1 ಇಯರ್ ವ್ಯಾರಂಟಿ, ಇಂಜಿನ್ ವ್ಯಾರಂಟಿ, ಗೇರ್ ಬಾಕ್ಸ್ ಎಲ್ಲ ವ್ಯಾರಂಟಿ ಬರುತ್ತೆ ಸರ್. ಇದು 1 ಇಯರ್ ಇಂಜಿನ್, ಗೇರ್ ಬಾಕ್ಸ್ ಎಲ್ಲ ವ್ಯಾರಂಟಿ ಬರುತ್ತೆ ಸರ್. ಓಕೆ. ಸೊ ಅದ್ರ ಪಕ್ಕದಲ್ಲೇ ಹುಂಡೈ ಕ್ರೆಟಾ, ಅದು ಕೂಡ ವೈಟ್ ಕಲರ್ ಇದೆ. SX ಟಾಪ್ ಅಂಡ್ ಬೆಸ್ಟ್ ಅನ್ಸುತ್ತೆ ಸರ್. ಈ ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಹೇಳಿ ಸರ್. 2017 ಸಿಂಗಲ್ ಓನರ್ SX 1.6 ಡೀಸೆಲ್. ಓಕೆ. 22 ಕಿಲೋಮೀಟರ್ ಬರುತ್ತೆ ಸರ್ ಪ್ರತಿ ಲೀಟರ್ಗೆ. 22 ಕಿಲೋಮೀಟರ್ 1.6 ಇಂಜನ್ ಇದು. ಹೌದು ಸರ್. ಸರ್ ನಾವು ಕ್ರೆಡಾ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಆಮ್ರೆಸ್ಟ್ ಬರುತ್ತೆ. ರೇರ್ ಆಮ್ರೆಸ್ಟ್ ವಿತ್ 2 ಕಪ್ ಹೋಲ್ಡರ್ಸ್ ಬರುತ್ತೆ. ಪಾರ್ಸಲ್ ಟ್ರೇ ಎಲ್ಲ ಬರುತ್ತೆ. ರೇರ್ AC ಎಲ್ಲ ಬರುತ್ತೆ ನಿಮ್ಗೆ. ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಸೊ ABS, ಏರ್ ಬ್ಯಾಗು, ಟಚ್ ಸ್ಕ್ರೀನು,
ಸೊ ಕ್ರೆಟಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ಸೂಪರ್ ವೆಹಿಕಲ್, ಆಫ್ ರೋಡ್ಗೂ ಕಿಂಗು, ಆನ್ ರೋಡ್ಗೂ ಕಿಂಗು. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಈ ಕ್ರೆಟಾಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? 11 lakhs ಫೈನಲ್ ಆಗುತ್ತೆ ಸರ್. ಇದು 11 lakhs ಫೈನಲ್. ಟಾಪ್ ಅಂಡ್ ವೆಹಿಕಲ್. ಎಷ್ಟು ರನ್ ಆಗಿದೆ ಅಂತ ಹೇಳಿದ್ದು? 85,000 ಆಗಿದೆ ಸರ್. 85,000 ಸಿಂಗಲ್ ಓನರ್, ಶೋರೂಮ್ ಇಷ್ಟೆಲ್ಲ ಅಪ್ಡೇಟ್ ಇದೆ ಸರ್. ಸಿಂಗಲ್ ಓನರ್, ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ಕಂಪ್ಲೀಟ್ ಆಗಿ. ಹೌದು ಸರ್. ಓಕೆ. ಟೊಯೋಟಾ ಇನೋವಾ ಹುಡುಗರಿಗೆ ಟೊಯೋಟಾ ಇನೋವಾ ಸರ್, ಇದು ಯಾವ ಸರ್ ಮಾಡ್ಲು? 2010 ಸೆಕೆಂಡ್ ಓನರ್ ಸರ್, ವಿ ವರ್ಷನ್ ಟಾಪ್ ಎಂಡ್. ಓಕೆ, ವಿ ವರ್ಷನ್ ಟಾಪ್ ಎಂಡ್ 2010 ಮಾಡ್ಲಾ ಇದು? ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಹೌದು ಸರ್, ಹೌದು. ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಈ ವೆಹಿಕಲ್ ಎಷ್ಟು ರನ್ ಆಗಿದೆ? ಇದು 185 ಆಗಿದೆ ಸರ್. ಇದು 185 ಆಗಿದೆ. ಟೊಯೋಟಾ ಇನೋವಾ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ, ಆರಾಮಾಗಿ 4-5 ಲಕ್ಷ ಕಿಲೋಮೀಟರ್ ಗಂಟೆ ಹೌದು ಸರ್. ಓಕೆ. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಕೆ. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಬಿಡ್ತಾ ಇದ್ದೀರಾ? 750 ಫೈನಲ್ ಆಗುತ್ತೆ ಸರ್. ಇದು 750 ಫೈನಲ್ ಮಾಡಿ ಕೊಟ್ಬಿಡ್ತೀರಾ. 2.5 ವಿ ವರ್ಷನ್ 2010 ಮಾಡಲ್ ಸರ್. ಇಂಟೀರಿಯರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಟಾಪ್ ಅಂಡ್ ವೆಹಿಕಲ್ ಆಗಿರೋದ್ರಿಂದ ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದು ಬಂದ್ಬಿಟ್ಟು 6+1. ಸೊ 6+1 ಸೀಟಿಂಗ್ ಎಲ್ಲ ಬರುತ್ತೆ. ಸೊ ಟೊಯೋಟಾ ಇನೋವಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ ಸರ್. ಈ ಗಾಡಿಗೆ ಎಷ್ಟು ಹೇಳಿದ್ದು ಪ್ರೈಸ್? 7.5 ಆಗುತ್ತೆ ಸರ್. 7.5 ಫೈನಲ್ ಆಗುತ್ತೆ. ಸೊ ಅದ್ರ ಪಕ್ಕದಲ್ಲೇ ಒಂದು i20 ಇದೆ, ಅದು ಕೂಡ ರೆಡ್ ಕಲರ್ ನಿಮ್ಗೆ ಮ್ಯಾಗ್ನಾ. ಸೊ ಮ್ಯಾಗ್ನಾ ಮಿಡಲ್ ವೇರಿಯಂಟ್ ಇದು ಸರ್. ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್. 2010 ಸೆಕೆಂಡ್ ಮ್ಯಾಗ್ನಾ ಆಪ್ಷನಲ್. ಹೌದು ಸರ್. ಓಕೆ ಓಕೆ ಸರ್. ಈ ವೆಹಿಕಲ್ ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ ಸರ್. ಅಪ್ಡೇಟ್ ಹಿಸ್ಟ್ರಿ ಇದೆ ನಿಮ್ಗೆ. ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆ. ಸರ್ವಿಸ್ ಟ್ರ್ಯಾಕ್ ಇದೆ ಸರ್. ಹೌದು ಸರ್. ಓಕೆ. ಸೊ i20 ಪೆಟ್ರೋಲ್ ವೆಹಿಕಲ್ ಹುಡುಗರಿಗೆ ಬೆಸ್ಟ್ ಆಪ್ಷನ್. ಸೊ ಇದ್ರಲ್ಲಿ ಕೂಡ ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ನೋಡ್ತಾ ಇರ್ಬೋದು. ನಿಮ್ಗೆ 5 ಹೊಸ ಟೈರ್ ಇದೆ ಸರ್. 5 ಹೊಸ ಟೈರ್ ಇದೆ. ಸೊ ಸ್ಪೇರ್ ವೀಲ್ ಕೂಡ ಹೊಸ ಟೈರ್ ಇದೆ. ಸೊ ನಿಮ್ಗೆ ಸ್ಪೇರ್ ಕೂಡ ಹೊಸದೇ ಸಿಗುತ್ತೆ ನಿಮ್ಗೆ. ಸರ್ i20 ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಇದು 16 ಬರುತ್ತೆ ಸರ್. ನಿಮ್ಗೆ 16 ಬರುತ್ತೆ. ಓಕೆ ಓಕೆ. ಈ i20ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಅದು ಒಂದು 360 ಆಗುತ್ತೆ ಸರ್. ನಿಮ್ಗೆ 360 ಫೈನಲ್ ಆಗುತ್ತೆ. ಇನ್ಕ್ಲೂಡ್ ಟ್ರಾನ್ಸ್ಫರ್ ಸರ್. ಇನ್ಕ್ಲೂಡ್ ಟ್ರಾನ್ಸ್ಫರ್. ಹೌದು ಸರ್. ಫಿಯಟ್ ಪುಂಟೋ ಹುಡುಕೋರ್ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಕಡಿಮೆ ಓಡಿರೋ ಕಾರು, ಬರೀ 33,000 ಓಡಿದೆ, ಅದು ಕೂಡ ಪೆಟ್ರೋಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಒರಿಜಿನಲ್ ಪೇಂಟಿಂಗ್, ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಕೂಡ ಇಲ್ಲ. ಅದು ಕೂಡ ಸಿಂಗಲ್ ಓನರ್ ಅಲ್ವಾ ಸರ್? ಇದು ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ ವಿತ್ ನಿಮ್ಗೆ 100% ಸರ್ವಿಸ್ ಟ್ರ್ಯಾಕ್ ಸಿಗುತ್ತೆ. ಸೊ ಫಿಯಟ್ ಪುಂಟೋ ಇದು ಕೂಡ ಸೇಮ್ 15 ಇಂಜಿನ್ ತರಾನೇ ಬರುತ್ತೆ ಸರ್. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2009 ಸಿಂಗಲ್ ಓನರ್ ಸರ್. ನವೆಂಬರ್ 2009 ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಬರೀ 33,000 ಓಡಿದೆ ಸರ್. ಇದು ಬರೀ 33,000 ಓಡಿದೆ ಸರ್. ಇದು ಓನರ್ಶಿಪ್ ಸಿಂಗಲ್ ಓನರ್ ಅಲ್ವಾ? ಹೌದು ಸರ್. ಈ ಫಿಯಟ್ ಪುಂಟೋಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ? 240 ವರೆಗೂ ಆಗುತ್ತೆ ಸರ್ ಫೈನಲ್. 240ಗೆ ಸಿಂಗಲ್ ಓನರ್ ಫಿಯಟ್ ಪುಂಟೋ, ಅದು ಕೂಡ 33,000 ಓಡಿರೋ ಕಾರು. ಸೊ ನೋಡ್ತಾ ಇರ್ಬೋದು, ಬ್ಲಾಕ್ ಮಿನಿ ಚೀತಾ ಅಂತಾನೆ ಹೇಳ್ಬೋದು. ಸೊ ಒಳಗಡೆ ನಿಮ್ಗೆ ಪೋಸ್ಟರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಫಿಯಟ್ ಇದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಸೊ ನಿಮ್ಗೆ ಇಲ್ಲಿ ಇವರು ಎಲ್ಲೂ ಕೂಡ ಬಿಲ್ಡ್ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಸೊ ಒಂದ್ ಒಳ್ಳೆ ಬಜೆಟ್ ಅಲ್ಲಿ ಫಿಯಟ್ ಪುಂಟೋ ಸಿಗ್ತೈತೆ, ಸಿಂಗಲ್ ಓನರ್, ಕಡಿಮೆ ಓಡಿರೋ ಕಾರು. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 240 ಆಗುತ್ತೆ ಸರ್ ಫೈನಲ್. ಇದು 240ಗೆ ಫೈನಲ್ ಆಗುತ್ತೆ ಸರ್. ಓಕೆ ಸರ್. ಈ ಕಾರ್ಗೆ ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಏನ್ ಅಮ್ಮಮ್ಮ ಒಂದು 50,000 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ರೆ ಸಾಕು? ಹೌದು ಸರ್. 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀರಾ? ಅದ್ರ ಹಿಂದ್ಗಡೆನೆ ಇನ್ನೂ ಒಂದು ಹ್ಯಾಚ್ ಪ್ಯಾಕ್ ಇದೆ. ಇದು ಬಂದ್ಬಿಟ್ಟು ವೋಕ್ಸ್ ವ್ಯಾಗನ್ ಪೋಲೋ. ಸೊ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ ಅನ್ಸುತ್ತೆ ನಿಮ್ಗೆ. ಅಲಾಯ್ ವೀಲ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2014 ಸೆಕೆಂಡ್ ಓನರ್ ಸರ್. ಇದು ಓಕೆ. ಸೆಕೆಂಡ್ ಓನರ್ 80,000 ಓಡಿದೆ ಸರ್. 5.5 ಹೇಳ್ತಾ ಇದೀವಿ. ಒಂದು 10,000 ನೆಗೋಷಿಯಬಲ್ ಆಗುತ್ತೆ ಸರ್. 5.5 10,000 ನೆಗೋಷಿಯಬಲ್ ಆಗುತ್ತೆ ಸರ್. ಇದು ವೆಹಿಕಲ್ ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ 82,000 ರನ್ ಆಗಿದೆ. ಸೊ ನಿಮ್ಗೆ ಇದ್ರಲ್ಲೂ ಕೂಡ ಏರ್ ಬ್ಯಾಗು, ಅಲಾಯ್ ವೀಲ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್. ವೋಕ್ಸ್ ವ್ಯಾಗನ್ ಬಗ್ಗೆ
ಎಷ್ಟು ಹೇಳಿದ್ರು ಕಡಿಮೆ. ಸರ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ಒಂದು 14, 16, 17 ಈಸಿಯಾಗಿ ಬರುತ್ತಾ ಮೈಲೇಜ್? ಬರುತ್ತೆ ಸರ್, ಬರುತ್ತೆ. ಓಕೆ. ಇದು ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಇದೆ ಸರ್. ಇನ್ಸೂರೆನ್ಸ್ ಏನಿದೆ? ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆಯಾ? ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಇದೊಂದು 530 ವರೆಗೂ ಆಗುತ್ತೆ ಸರ್. 530 ಫೈನಲ್ ಆಗುತ್ತೆ ಸರ್ ಇದು. ಸೊ ಇನ್ನೊಂದು ಹ್ಯಾಚ್ ಪ್ಯಾಕ್ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಸೆಲೆರಿಯೋ. ಈ ಕಾರ್ ಬಗ್ಗೆ ಹೇಳಿ ಸರ್. 2017 ಸಿಂಗಲ್ ಓನರ್ VXI ಸರ್ ಇದು. ಓಕೆ. 65,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಓಕೆ. ಒಂದು 4,500 ಫೈನಲ್ ಆಗುತ್ತೆ ಸರ್ ಇದು. 4,500 ಫೈನಲ್ ಮಾಡಿ ಕೊಡ್ತೀರಾ? ಸಿಂಗಲ್ ಓನರ್ ಸರ್ ಇದು. 65,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಸೊ ಸೆಲೆರಿಯೋ ಅಂದ್ರೇನೆ ಒಂಥರ ಆಲ್ಟೋ ಇದ್ದಂಗೆ. ಇದು ಆಲ್ಟೋಗಿಂತ ದೊಡ್ಡ ಗಾಡಿ ಬೇಕಂದ್ರೆ ಇದು ತಗೊಂಡ್ಬಿಡ್ಬೋದು ಅಷ್ಟೇ. ಸೊ ನೋಡ್ತಾ ಇರೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹೆಡ್ ರೂಮ್ ಆಗಿರ್ಲಿ, ಲೆಗ್ ರೂಮ್ ಆಗಿರ್ಲಿ, ನಿಮ್ಗೆ ತುಂಬಾ ಕಂಫರ್ಟಬಲ್ ಆಗಿ ಬರುತ್ತೆ. ಆಲ್ಮೋಸ್ಟ್ ಈಕ್ವಲ್ಸ್ ಟು ಸ್ವಿಫ್ಟ್ ಕಾರ್. ಇದು ಸ್ವಿಫ್ಟ್ ಗೆ ಈಕ್ವಲ್ ಆಗಿರುತ್ತೆ ಸರ್. 17-18 ಈಸಿಯಾಗಿ ಬರುತ್ತಲ್ಲ ಸರ್? 20 ಮೇಲೆ ಬರುತ್ತೆ. 20 ಮೇಲೆ ಬರುತ್ತೆ. ಸೊ ನಿಮ್ಗೆ 100% ಸರ್ವಿಸ್ ಟ್ರ್ಯಾಕ್ ಸಿಗುತ್ತೆ ಅಂಡ್ ಕಾಂಪ್ರೆನ್ಸಿವ್ ಕೂಡ ಇರುತ್ತೆ. ಹೌದು ಸರ್. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಒಂದು 450 ಆಗುತ್ತೆ ಸರ್ ಫೈನಲ್. 450 ಫೈನಲ್ ಆಗುತ್ತೆ ಸರ್. ವ್ಯಾಗನರ್ ಹುಡುಕೋರ್ಗೆ ವ್ಯಾಗನರ್ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಈ ತರ ಇದೆ. ಸೊ ನಾನು ಯಾವಾಗ ವಿಡಿಯೋ ಮಾಡಿದ್ರು ಅಷ್ಟೇ ವ್ಯಾಗನರ್ ಬಗ್ಗೆ ತುಂಬಾ ಖುಷಿ ಆಗುತ್ತೆ ನಂಗೆ. ಯಾಕಂದ್ರೆ ಐಟ್ ಇರೋರು ಬೆಸ್ಟ್ ಕಾರ್ ಚೂಸ್ ಮಾಡ್ಕೊಳಕ್ಕೆ. ಯಾಕಂದ್ರೆ ನಿಮ್ಗೆ ಇದು ಹೆಡ್ ರೂಮು, ಲೆಗ್ ರೂಮು ಸಿಕ್ಕಾಪಡೆ ಸಕ್ಕದಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಹೆಡ್ ರೂಮ್ ಇದೆ ಅಂತ ಹೇಳ್ಬಿಟ್ಟು. ಹೆಡ್ ರೂಮು, ಲೆಗ್ ರೂಮು ವ್ಯಾಗನರ್ ಅಲ್ಲಿ ತುಂಬಾ ಸ್ಪೆಷಲ್. ಸರ್ ಇದು VXI? VXI ಸರ್. 2013 ಸೆಕೆಂಡ್ ಓನರ್ ಸರ್ ಇದು. 2013 ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್? 60,000 ಆಗಿದೆ ಸರ್ ಇದು. 60,000 ರನ್ ಆಗಿದೆ. ಇದ್ರಲ್ಲಿ ಕೂಡ 4 ಕೂಡ ಪವರ್ ವಿಂಡೋ ಬರುತ್ತೆ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್, AC, VXI. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 3,10,000 ಆಗುತ್ತೆ ಸರ್ ಇದು. 310 ಫೈನಲ್ ಆಗುತ್ತೆ ಸರ್ ಇದು. ಓಕೆ. ಸೊ ಈ ಕಾರ್ಗೆ ಡಿಮ್ಯಾಂಡ್ ಎಷ್ಟೋ ಜನ ಕಮೆಂಟ್ಸ್ ಎಲ್ಲ ಮಾಡಿದ್ರೆ ಸರ್ ನಮ್ಗೆ ಬೀಟ್ ಬೇಕಂತ ಹೇಳ್ಬಿಟ್ಟು. ಅದು ಕೂಡ ಇದು ಡೀಸೆಲ್ ವೆಹಿಕಲ್, LT ವೇರಿಯಂಟ್ ಅನ್ಸುತ್ತೆ. LS. ಸೊ ಈ ಡೀಸೆಲ್ ವೆಹಿಕಲ್ ಪುಟಾಣಿ ಡೀಸೆಲ್ ವೆಹಿಕಲ್ ಸರ್. ಓನರ್ಶಿಪ್ ಎಷ್ಟಾಗಿದೆ ಸರ್? 2013 ಸಿಂಗಲ್ ಓನರ್ ಸರ್ ಇದು. 13 ಸಿಂಗಲ್ ಓನರ್. ಅದು ಕೂಡ B2 ಸಿಂಗಲ್ ಓನರ್ ಸಿಗದೇ ಇಲ್ಲ. 20-25 ಮೇಲೆ ಬರುತ್ತೆ. ಅವ್ರು ಒಳ್ಳೆ ಮೈಲೇಜ್ ಬರುತ್ತೆ. ಸೊ ನಾನು ಫಸ್ಟ್ ಟೈಮ್ B2 ಸಿಂಗಲ್ ಓನರ್ ನೋಡ್ತಿರೋದು. ಇಲ್ಲಾಂದ್ರೆ ಸೆಕೆಂಡ್ ಓನರ್, ಥರ್ಡ್ ಓನರ್ ಎಲ್ಲ ಈ ತರ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಕಸ್ಟಮರ್ ಸಿಂಗಲ್ ಓನರ್ ಆಗಿರೋದ್ರಿಂದ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೊಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. 24-25 ಈಸಿಯಾಗಿ ಬರುತ್ತೆ ಸರ್ ಮೈಲೇಜ್. ಹೌದು ಸರ್, ಬರುತ್ತೆ ಸರ್. ಸರ್ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 235 ಆಗುತ್ತೆ ಸರ್. 235 ಆಗುತ್ತೆ. 235 ಫೈನಲ್ ಮಾಡಿ ಕೊಟ್ಬಿಡ್ತೀರಾ ನೋಡಿ? 235 ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. LS ವೇರಿಯಂಟ್, ಅದು ಕೂಡ ರೆಡ್ ಕಲರ್. ಸೊ ರೆಡ್ ಕಲರ್ ಸಾಕಷ್ಟು ಜನ ಎಲ್ಲ ಹುಡುಗರೆಲ್ಲ ತುಂಬಾ ಲೈಕ್ ಮಾಡ್ತಾರೆ. ಸೊ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ. ಸೊ ಇನ್ನೂ ಒಂದು ಕ್ವಿಡ್ ಕೂಡ ಇದೆ. ಹತ್ರ 2 ಕ್ವಿಡ್ ಇದೆ ಇವ್ರ ಹತ್ರ. ಸರ್ ಹೇಳಿ ಸರ್ ಈ ಕ್ವಿಡ್ ಬಗ್ಗೆ. ಸರ್ 2017 ಸಿಂಗಲ್ ಓನರ್ ಸರ್. 1 ಲೀಟರ್ ಇಂಜಿನ್ ಕ್ಲೈಂಬರ್. ಇದು ಕ್ಲೈಂಬರ್ ಬರೀ 35,000 ಓಡಿದೆ ಸರ್ ಇದು. ಬರೀ 35,000 ಕಿಲೋಮೀಟರ್ ರನ್ ಆಗಿದೆ. ಒಂದು 375 ಫೈನಲ್ ಆಗುತ್ತೆ ಸರ್. 372 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಫೈನಲ್ ಆಗುತ್ತೆ ಸರ್. 2017 ಸಿಂಗಲ್ ಓನರ್. 17 ಮಾಡಲು ಸಿಂಗಲ್ ಓನರ್. ಬರೀ 35,000 ಓಡಿದೆ ನಿಮ್ಗೆ ಸರ್. 35,000 ಅಷ್ಟೇ ಓಡಿದೆ. 35,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿದ್ದು. ಸೊ ಇದು RXT ವೇರಿಯಂಟ್. ಹೌದಾ? ಟಾಪ್ ಎಂಡ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಸೊ 1 ಲೀಟರ್ ಇಂಜಿನ್ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಅದು ಕೂಡ ಕಡಿಮೆ ಓಡಿರೋ ಸ್ಪೀಡ್ ನೋಡಿ. ಈ ಕಲರ್ ಆಲ್ಮೋಸ್ಟ್ ನಿಮ್ಗೆ ಡಸ್ಟರ್ ಅಲ್ಲೂ ನೋಡಿರ್ತೀರಾ. ರೈರ್ ಕಲರ್ ಇದು ಬಂದ್ಬಿಟ್ಟು. ಸರ್ ಈ ಕ್ವಿಡ್ಗೆ ಓನರ್ಶಿಪ್ ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್. ಕಾಂಪ್ರೆನ್ಸಿವ್ ಇರುತ್ತೆ, ಸರ್ವಿಸ್ ಟ್ರ್ಯಾಕ್ ಕೂಡ ಇರುತ್ತೆ. ಎಲ್ಲ ಇದೆ ಸರ್, ಎಲ್ಲ ಇದೆ. ಅಪ್ಡೇಟ್. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಒಂದು 370-75 ವರೆಗೂ ಆಗುತ್ತೆ ಸರ್. 370-75 ಗಂಟೆ ಆಗುತ್ತೆ ಸರ್. ಓಕೆ. ಅಂಡ್ ಹುಂಡೈ ಇಯಾನ್ ಎರಾ ಪ್ಲಸ್. ಸೊ ಈ ಗಾಡಿ ತುಂಬಾ ಚೆನ್ನಾಗಿರುತ್ತೆ. ಸಿಮಿಲರ್ ಟು ನಿಮ್ಗೆ ಸ್ಯಾಂಟ್ರೋ, i10 ಈ ತರನೇ ಬರುತ್ತೆ. ಹೇಳಿ ಸರ್. 2012 ಸೆಕೆಂಡ್ ಓನರ್ ಇದೆ ಸರ್ ಇದು. 12 ಸೆಕೆಂಡ್ ಓನರ್. 55,000 ಓಡಿದೆ ಸರ್. ಬರೀ 55,000. ಸರ್ ಈ ಕಾರ್ಗೆ ಇನ್ಸೂರೆನ್ಸ್ ಎಲ್ಲ ಇದೆ? ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ. ರಿವರ್ಸ್ ಕ್ಯಾಮರಾ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿಮೋಟ್ ಕಂಟ್ರೋಲ್ ಎಲ್ಲ ಇದೆ ಸರ್. ಎಲ್ಲ ಇದೆ ಸರ್. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಒಂದು 225 ಆಗುತ್ತೆ ಸರ್ ಫೈನಲ್. 225 ಫೈನಲ್. ಹೌದು ಸರ್. ಇದರಲ್ಲಿ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತಲ್ಲ? ಹೌದು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ ಸರ್. ಇನ್ನೊಂದ್ಸಲ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 225 ಆಗುತ್ತೆ ಸರ್ ಫೈನಲ್. 225 ಫೈನಲ್ ಆಗುತ್ತೆ ಸರ್. ಸೊ 225 ಗೆ ಫೈನಲ್ ಮಾಡಿ ಕೊಡ್ತಾರೆ. ಹುಂಡೈ ಇಯಾನ್ ಎರಾ ಪ್ಲಸ್ ನ್ಯಾನೋ XT ವೇರಿಯಂಟ್ ಇದೆ. ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅನ್ಸುತ್ತೆ ಇದು ಆಲ್ಮೋಸ್ಟ್.
ಟ್ವಿಸ್ಟ್ ಗಾಡಿ ಸರ್, ಹೇಳಿ ಸರ್. 2014 ಸಿಂಗಲ್ ಓನರ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. 25 ಮೈಲೇಜ್ ಬರುತ್ತೆ ನಿಮ್ಗೆ. 25 ಗಂಟೆ ಮೈಲೇಜ್ ಬರುತ್ತೆ. 14 ಸಿಂಗಲ್ ಓನರ್. 40 ಸಿಂಗಲ್ ಓನರ್ ಸರ್. ಓಕೆ, ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 1,50,000 ಫೈನಲ್ ಆಗುತ್ತೆ ಸರ್. 150ಗೆ ಫೈನಲ್ ಮಾಡಿ ಕೊಡ್ತೀರಿ. ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಟ್ವಿಸ್ಟ್ ಅಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ ಅಂಡ್ AC ಎಲ್ಲ ಬರುತ್ತೆ, ಸ್ಪೀಕರ್ಸ್ ಎಲ್ಲ ಬರುತ್ತೆ ನಿಮ್ಗೆ, ಆಡಿಯೋ ಸಿಸ್ಟಮ್ ಕೂಡ ಎಲ್ಲ ಇದೆ ಗಾಡಿಯಲ್ಲಿ ಸರ್. 150 ಫೈನಲ್. ಹೌದು ಸರ್. ಹೌದು. ಇನ್ನೂ ಒಂದು ಟ್ವಿಸ್ಟ್, ಸೇಮ್ ಕಲರ್, ಸೇಮ್ ವೇರಿಯಂಟ್ ಸರ್ ಇದು. ಸೇಮ್ ವೇರಿಯಂಟ್, ಸೇಮ್ ಓನರ್. ಓಕೆ, ಸೇಮ್ ಪ್ರೈಸ್ ಆಗುತ್ತೆ. ಸೇಮ್ ಪ್ರೈಸ್ ಗೆ ಇದು ಕೂಡ 150. ಸೊ ನೋಡ್ತಾ ಇರ್ಬೋದು, ಸೇಮ್ ಓನರ್, ಸೇಮ್ ಕಲರ್. ಸೊ ನಿಮ್ಗೆ ರೇರ್ ಸ್ಪಾಯ್ಲರ್ ಕೂಡ ಇದೆ. ಸೊ ನ್ಯಾನೋಗೆ ನಾನು ಫಸ್ಟ್ ಟೈಮ್ ಸ್ಪಾಯ್ಲರ್ ನೋಡ್ತಿರೋದು. ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಲೋ ಬಡ್ಜೆಟ್ ಅಲ್ಲಿ ಒಂದು ಪ್ರೀಮಿಯಂ ಗಾಡಿ, ಸಿಟಿ ಯೂಸ್ಗೆ ಲಾಂಗ್ ಕೂಡ ಆರಾಮಾಗಿ ತಗೊಂಡ್ ಹೋಗ್ಬಿಡ್ಬೋದು ನಿಮ್ಗೆ ಸರ್. ಇದು 800 1 ಲೀಟರ್ ಇಂಜಿನ್ ಬರುತ್ತೆ. 1 ಲೀಟರ್ ಇಂಜಿನ್ ಬರುತ್ತೆ ಸರ್. ಓಕೆ, ಇದು ಕೂಡ ಸೇಮ್ 150 ಫೈನಲ್. 150 ಫೈನಲ್ ಆಗುತ್ತೆ ಸರ್. ಮಾರುತಿ ಸುಜುಕಿ ಸಿಯಾಜ್. ಸೊ ಮಾರುತಿ ಸುಜುಕಿಯಲ್ಲಿ ಲಕ್ಸುರಿ ವೆಹಿಕಲ್ ಇದು ಬಂದ್ಬಿಟ್ಟು, ಹೇಳಿ ಸರ್. 2017 ಸಿಂಗಲ್ ಓನರ್ ಸರ್. ಇದು ZDI ಪ್ಲಸ್. ZDI ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ಮಾಡಲ್ ಬರುತ್ತೆ. ಟಾಪ್ ಎಂಡ್ ಗಾಡಿ. ಸೊ ನಿಮ್ಗೆ ಡೀಸೆಲ್ ಸ್ಟಾಪ್ ಆಗಿದೆ, ಹಂಗಾಗಿ ಈ ಗಾಡಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಯಾಕಂದ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಹತ್ತಿರ ಒಂದು 23 ಗಂಟೆ ಬರುತ್ತೆ. ಸೆಡಾನ್ ಈ ರೇಂಜ್ ಗೆ ಬರುತ್ತೆ ಅಂದ್ರೆ ಸೊ ಜಾಸ್ತಿ ಓಡಿಸೋರ್ಗೆ ಬೆಸ್ಟ್ ಆಪ್ಷನ್. ಸಾಕಷ್ಟು ಜನ ಒರಿಜಿನಲ್ ಕಾರ್ ಅಂದ್ರೆ ಸೆಡಾನೆ. ಸೊ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ ನಿಮ್ಗೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್. ಈ ಗಾಡಿ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಇದು 70 ಕಿಲೋಮೀಟರ್ ಆಗಿದೆ ಸರ್. 70,000 ಕಿಲೋಮೀಟರ್ ರನ್ ಆಗಿದೆ. ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಸರ್. ಇದು ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 775 ಫೈನಲ್ ಆಗುತ್ತೆ ಸರ್. ಇದು 775 ಫೈನಲ್ ಆಗುತ್ತೆ ಸರ್. ಸೊ ಅದ್ರ ಮುಂದ್ಗಡೆನೆ ಇನ್ನೂ ಒಂದು ಲಕ್ಸುರಿ ಸೆಡಾನ್ ಇದೆ, ಹೋಂಡಾ ಸಿಟಿ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2011 ಸೆಕೆಂಡ್ ಓನರ್ ಸರ್. ಇದು ಓಕೆ, ಟಾಪ್ ಎಂಡ್ ಮಾಡಲ್. ಇದು 60,000 ಕಿಲೋಮೀಟರ್ ಓಡಿದೆ ಸರ್. ಇದು 60,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. 390 ಫೈನಲ್ ಆಗುತ್ತೆ ಸರ್. ಇದು 390 ಫೈನಲ್ ಆಗುತ್ತೆ ಸರ್. 390ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸರ್. ಹೋಂಡಾ ಸಿಟಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಸೊ ನೋಡ್ತಾ ಇರ್ಬೋದು ಒಳಗಡೆ ಆಂಬಿಯನ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ಅಂಡ್ ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಗಾಡಿ ಮಾತ್ರ. ಸೊ ನಿಮ್ಗೆ ರೇರ್ ಆಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್ ಕೂಡ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ವೆಹಿಕಲ್ ಏನ್ ಹೇಳಿದ್ದು ಪ್ರೈಸ್? 390 ಫೈನಲ್ ಆಗುತ್ತೆ. 390 ಫೈನಲ್ ಆಗುತ್ತೆ ಸರ್. ಓಕೆ. ಸೊ ಫೋರ್ಡ್ ಇಕೋ ಸ್ಪೋರ್ಟ್, ಅದು ಕೂಡ ಮಿಡಲ್ ವರ್ಷನ್ ಡೀಸೆಲ್ ವೆಹಿಕಲ್ ಸರ್ ಇದು. ಸರ್ 2016 ಸೆಕೆಂಡ್ ಓನರ್. ಓಕೆ, ಡೀಸೆಲ್ ವೆಹಿಕಲ್ ಸರ್. ಎಷ್ಟು ರನ್ ಆಗಿದೆ ಸರ್ ಇದು? 65,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್. ಇದೆಲ್ಲ ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆ. 65,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇಕೋ ಸ್ಪೋರ್ಟ್ ಫೋರ್ಡ್, ಸೊ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಸೊ ನಿಮ್ಗೆ ಸಾಕಷ್ಟು ಜನ ಇವಾಗ ಫೋರ್ಡ್ ಸ್ಟಾಪ್ ಆಗಿದೆ, ನಮ್ಗೆ ಸರ್ವಿಸ್ ಹೆಂಗೆ ಅದು ಇದೆಲ್ಲ ಸಿಕ್ಕಾಪಟ್ಟೆ ಕಮೆಂಟ್ಸ್ ಎಲ್ಲ ಮಾಡಿದ್ರು. ಬಟ್ ನಿಮ್ಗೆ 100% ಸರ್ವಿಸ್ ಸಿಗುತ್ತಲ್ಲ ಸರ್ ಈಗ? ಸೊ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗು, ABS ಅಂಡ್ ಮ್ಯೂಸಿಕ್ ಸಿಸ್ಟಮ್ ನೋಡ್ತಾ ಇರ್ಬೋದು. ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಇದು ಫೋರ್ಡ್ ಇಕೋ ಸ್ಪೋರ್ಟ್ ಏನ್ ಮೈಲೇಜ್ ಬರುತ್ತೆ ಸರ್? ಇದು 20+ ಬರುತ್ತೆ ಸರ್. ಇದು 20+ ಆರಾಮಾಗಿ ಬರುತ್ತೆ. ಹೌದು ಸರ್. ಸೊ ಕಾಂಪ್ಯಾಕ್ಟ್ SUV ವೆಹಿಕಲ್ ಬೆಸ್ಟ್ ಈ ಸೆಗ್ಮೆಂಟ್ ಅಲ್ಲಿ. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಒಂದು 640 ಆಗುತ್ತೆ ಸರ್. ಇದು 640 ಫೈನಲ್ ಆಗುತ್ತೆ ಸರ್. ಓಕೆ. ಸೊ ಇನ್ನೂ ಒಂದು ಫಿಡ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2018 ಸೆಕೆಂಡ್ ಓನರ್, 50,000 ಓಡಿದೆ ಸರ್. ಆಟೋಮೆಟಿಕ್. ಇದು ಬರೀ 50,000 ಕಿಲೋಮೀಟರ್ ರನ್ ಆಗಿದೆ. ಆಟೋಮೆಟಿಕ್ ವೆಹಿಕಲ್. ಹೌದು ಸರ್. ಆಟೋಮೆಟಿಕ್ ಇದೆ. ಓನರ್ಶಿಪ್ ಸೆಕೆಂಡ್ ಓನರ್ ಇದೆ ಸರ್. ಇದು ಸೆಕೆಂಡ್ ಓನರ್. 4 lakhs ಫೈನಲ್ ಆಗುತ್ತೆ ಸರ್. ಇದು ಫೈನಲ್ 4 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 1 ಲೀಟರ್ ಇಂಜಿನ್ ಬರುತ್ತೆ ಸರ್. 1 ಲೀಟರ್ ಇಂಜಿನ್ ಬರುತ್ತೆ ಸರ್. ಇದರಲ್ಲಿ ಏನ್ ಆಪ್ಷನ್ಸ್ ಬರುತ್ತೆ? ಪವರ್ ಸ್ಟೇರಿಂಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಕೂಡ ಬರುತ್ತೆ. ಸೊ ನಿಮಗೆ ಡೋರ್ ವೈಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ 57,970 ಕಿಲೋಮೀಟರ್ ರನ್ ಆಗಿದೆ ನೋಡಿ. ಜೆನ್ಯೂನ್ ಓಡಿಯೋಮೀಟರ್ ಅಂಡ್ ನಿಮ್ಗೆ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ನಿಮ್ಗೆ ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ.
ಸೊ 1 ಲೀಟರ್ RX T ವೇರಿಯಂಟ್ ಆಟೋಮೆಟಿಕ್ ಗಾಡಿ. ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? 4 lakhs ಫೈನಲ್ ಆಗುತ್ತೆ ಸರ್. 4 lakhs ಫೈನಲ್ ಆಗುತ್ತೆ ಸರ್. ಸೊ ಇನ್ನೂ ಒಂದು ಸ್ವಿಫ್ಟ್ ರೇರ್ ಕಲರ್ ಆರೆಂಜ್ ಕಲರ್ ಅನ್ಸುತ್ತೆ ಇದು, ಅದು ಕೂಡ ಪೆಟ್ರೋಲ್ ವೆಹಿಕಲ್. ಹೇಳಿ ಸರ್. ಸರ್ 2006 ಸೆಕೆಂಡ್ ಓನರ್ ಸರ್ ಇದು. 6 ಸೆಕೆಂಡ್ ಓನರ್. 28 ವರೆಗೂ FC ಇದೆ ಸರ್ ಇದು. 28 ಗಂಟೆ FC ಇದೆ. 78,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. ಓಕೆ. ಒಂದು 245 ಫೈನಲ್ ಆಗುತ್ತೆ ಸರ್. 245 ಗೆ ಸ್ವಿಫ್ಟ್ ಫೈನಲ್ ಮಾಡಿ ಕೊಡ್ತೀರಾ? ಹೌದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಫ್ಯಾಬ್ರಿಕ್ ಸೀಟ್ಸ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 78 ಆಗಿದೆ ಸರ್. 78 ಆಗುತ್ತೆ. ಏನ್ ಹೇಳಿದ್ ಪ್ರೈಸ್? 245 ಆಗುತ್ತೆ ಸರ್. 245 ಫೈನಲ್ ಆಗುತ್ತೆ. ಮಾರುತಿ ಸುಜುಕಿ ಬೆಲೆನೋ ಹುಡುಕೋರ್ಗೆ ಒಂದು ಬೆಸ್ಟ್ ಆಪ್ಷನ್. ಬರೀ 48,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಪೆಟ್ರೋಲ್ ಸರ್? ಸರ್ ಪೆಟ್ರೋಲ್ 2017 ಸಿಂಗಲ್ ಓನರ್. 2017 ಸಿಂಗಲ್ ಓನರ್. ಓಕೆ. 48,000 ನೋಡಿದೆ. 48,000 ರನ್ ಆಗಿದೆ. ಒಂದು 590 ಫೈನಲ್ ಆಗುತ್ತೆ ಸರ್. ಸರ್ 590 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್. 590 ಫೈನಲ್ ಆಗುತ್ತೆ. 100% ಲೋನ್ ಆಗುವಂತ ವೆಹಿಕಲ್. ಫುಲ್ ಲೋನ್ ಆಗುತ್ತೆ ಸರ್ ಇದಕ್ಕೆ. ಆಲ್ಮೋಸ್ಟ್ ನಿಮ್ಗೆ 95% ಲೋನ್ ಆಗುತ್ತೆ. ಹೌದು ಸರ್. ಹೌದು. ಸೊ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಆಗಿರೋದ್ರಿಂದ ನಿಮ್ಗೆ 100% ಲೋನ್ ಆಗುತ್ತೆ. ಇದ್ರಲ್ಲೂ ಕೂಡ ನಿಮ್ಗೆ 2 ಪವರ್ ವಿಂಡೋ ಬರುತ್ತೆ, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಪೆಟ್ರೋಲ್ ವೆಹಿಕಲ್ ಸರ್. ಸರ್ ಪೆಟ್ರೋಲ್ ವೆಹಿಕಲ್ ಬೆಲೆನೋ ಮೈಲೇಜ್ ಒಂದು 17-18+ ಬರುತ್ತೆ ಸರ್? ಹೌದು ಸರ್, ಬರುತ್ತೆ ಸರ್. 18 ಮೇಲೆ ಬರುತ್ತೆ ಸರ್. 18+ ಆರಾಮಾಗಿ ಬರುತ್ತೆ. ಹೌದು ಸರ್. ಹೌದು ಸರ್. ಏನ್ ಹೇಳಿದ್ ಪ್ರೈಸ್? 590 ಫೈನಲ್ ಆಗುತ್ತೆ ಸರ್. ಇದು ಇನ್ಕ್ಲೂಡ್ ಟ್ರಾನ್ಸ್ಫರ್ 590 ಆಗುತ್ತೆ ಸರ್. 590 ಫೈನಲ್. ಹೌದು ಸರ್. ಆಲ್ಟೋ ಹುಡ್ಕೋರ್ಗೆ ಆಲ್ಟೋ ಹೇಳಿ ಸರ್. 2011 ಸೆಕೆಂಡ್ ಓನರ್ ಸರ್ ಇದು. ಆಲ್ಟೋ K10 20 ಮೈಲೇಜ್ ಬರುತ್ತೆ ಸರ್. ನಿಮ್ಗೆ ಒಂದು 235 ಆಗುತ್ತೆ ಫೈನಲ್ ಆಗುತ್ತೆ ಸರ್. ನಿಮ್ಗೆ 235 ಗೆ ಫೈನಲ್ ಮಾಡಿ ಕೊಡ್ತೀರಾ? ಸೊ ನೋಡ್ತಾ ಇರ್ಬೋದು 235 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಆಲ್ಟೋ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಇದು ಬಂದ್ಬಿಟ್ಟು ಒಂಥರ 2 ವೀಲರ್ ತರನೇ, ಅಷ್ಟು ಕಡಿಮೆ ಬರುತ್ತೆ ನಿಮ್ಗೆ ಮೇಂಟೆನೆನ್ಸ್. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ K10 ಇದು? K10 ಆಲ್ಟೋ K10 ಸರ್. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್ ದಸರಾ ಹಬ್ಬಕ್ಕೆ. 230-35 ಆಗುತ್ತೆ ಸರ್. 230-35 ಆಗುತ್ತೆ ಸರ್. ಸರ್ ಫಿಗೋ ಹೇಳಿ ಸರ್. ಸರ್ 2015 ಸಿಂಗಲ್ ಓನರ್ ಟೈಟಾನಿಯಂ ಸರ್ ಇದು. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 20 ಮೈಲೇಜ್ ಬರುತ್ತೆ ಸರ್. ಓಕೆ. 20 ಮೈಲೇಜ್ ಬರುತ್ತೆ. ಒಂದು 390 ವರೆಗೂ ಫೈನಲ್ ಆಗುತ್ತೆ ಸರ್. ಫೈನಲ್ 390 ಗೆ ಉಗಾದಿ ಹಬ್ಬಕ್ಕೆ ಆಫರ್ 390 ಆಗುತ್ತೆ ಸರ್. 390 ಫೈನಲ್. ಹೌದು ಸರ್. ಸೊ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್ ಅಲ್ಲ ಸರ್? ಹೌದು. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಸೊ ಇದು ಬಂದ್ಬಿಟ್ಟು ಅಪ್ಡೇಟೆಡ್ ಫೋರ್ಡ್ ಫಿಗೋ. 2 ಏರ್ ಬ್ಯಾಗು, ಅಲಾಯ್ ವೀಲ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, 4 ಕೂಡ ಪವರ್ ವಿಂಡೋ, ಟಾಪ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ಇದೆ ಈ ಫಿಗೋ ಅಲ್ಲಿ. ಸೊ ಡ್ಯುಯಲ್ ಟೋನ್ ಕಲರಿಂಗ್ ಎಲ್ಲ ಇದೆ ಸರ್. 390 ಫೈನಲ್ ಆಗುತ್ತೆ. 390 ಫೈನಲ್. ಹೌದು ಸರ್. ಸೊ ಇಷ್ಟು ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್. ಅಂಡ್ ನಮ್ ಚಾನೆಲ್ ಕಡೆಯಿಂದ ಸರ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಅಂಡ್ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದಿಲ್ಲ ನೋಡ್ತಿದ್ದಾರೆ, ಅವ್ರಿಗೂ ಕೂಡ ನಮ್ ಚಾನೆಲ್ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನೋಡ್ತಾ ಇರ್ಬೋದು ಕಾಂಪ್ಯಾಕ್ಟ್ SUV ಅಂಡ್ SUV ಗಾಡಿಗಳು ಸೂಪರ್ ಆಗಿದೆ. SB ಕಾರ್ಸ್ ಅಲ್ಲಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಇನ್ಫಾರ್ಮೇಶನ್ ಕೊಡ್ತಾರೆ. ಅಂಡ್ ಒಂದ್ಸಲ ನೀವು ಲೊಕೇಶನ್ಗೆ ವಿಸಿಟ್ ಆಗಿ ಗಾಡಿನ ಟೆಸ್ಟ್ ರೈಡ್ ಎಲ್ಲ ಮಾಡ್ಬಿಡ್ಬೋದು. ಸೊ ನಿಮ್ಗೆ ಟೆಸ್ಟ್ ರೈಡ್ ಮಾಡಿದ್ರೆ ನಿಮ್ಗೆ 100% ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಹಿಂದ್ಗಡೆ ಒಂದು ಕಿಯಾ ನೋಡಿದ್ವಿ, ಇಲ್ಲೂ ಎದುರುಗಡೆನೂ ಒಂದು ಕಿಯಾ ಇದೆ, ಸೂಪರ್ ಆಗಿದೆ. ಕ್ರೆಟಾ ಕೂಡ ಸೂಪರ್ ಆಗಿದೆ. ಈ ಕಿಯಾ ಮಾತ್ರ ಸಖತ್ ಇಷ್ಟ ಆಯ್ತು. ವೈಟ್ ಕಲರ್ ಎಷ್ಟು ಪ್ರೀಮಿಯಂ ಆಗಿದೆ ಅಂದ್ರೆ ಅಷ್ಟು ಪ್ರೀಮಿಯಂ ಆಗಿದೆ. ಕಾರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಸೂಪರ್ ಆಗಿದೆ, ಲಕ್ಸುರಿ ಕಾರು. ಸೊ ಇದೇ ತರ ನೀವು SB ಕಾರ್ಸ್ ಇಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಓಕೆ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.